ರೈತರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಯಾರ್ಶಾಪ್ ಈರ್ಟೆಲ್ ಕಂಪನಿ ಕಡೆಯಿಂದ ಇಲ್ಲಿ ಗೊಬ್ಬರಗಳನ್ನು ಕೊಟ್ಟಿದ್ದೀವಿ. ಗೊಬ್ಬರ ಮತ್ತು ಸ್ಪ್ರೇ ಡ್ರಂಚ್ ಎಲ್ಲನೂ ಮಾಡಿಸಿದ್ದಾರೆ ನಮ್ಮ ಪಾಟೀಲ್ ಸರು. ಮಾಡಿದಂಥ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ಸಾಕಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳು ಮಾರ್ಕೆಟಿಂಗ್ ಒಳಗಡೆ ಬಂದಿದ್ದಾವೆ. ಬಟ್ ಮಾರ್ಕೆಟಿಂಗ್ ಒಳಗಡೆ ಬಂದಂಥ ಪ್ರಾಡಕ್ಟ್ಗಳು ಯಾವ ರೀತಿ ರಿಸಲ್ಟ್ ಬಂದೈತೆ ಅನ್ನೋದು, ನಮ್ಮ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿ ಯಾವ ರೀತಿ ರಿಸಲ್ಟ್ ಬಂದೈತೆ ಅನ್ನೋದನ್ನೆಲ್ಲ ಸ್ವತಃ ರೈತರ ಬಾಯಿಂದ ಕೇಳ್ತೀನಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ್ರಿ ಸರ್ ನಿಮ್ಮದು? ನಮ್ಮದು ಸಿಂಜೇಟ್ ರೀ. ಸಿಂಧಿಯಟ್ ತಾಲೂಕು ಯಾವ್ದ್ರದ್ದು? ತಾಲೂಕು ಹುಕ್ಕೇರಿ ಬರ್ರಿ. ತಾಲೂಕು ಹುಕ್ಕೇರಿ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಲ್ಲಪ್ಪ. ಮಲ್ಲಪ್ಪ. ಅಡ್ಡ ಹೆಸರು? ಮಲ್ಲಪ್ಪ ರಾಮಪ್ಪ ದಡ್ಡಣ್ಣವರು. ಹೌದ್ರಾ? ಇದು ನಮ್ಮ ಗೊಬ್ಬರಗಳನ್ನು ನೀವು ಪರ್ಚೇಸಿದಂಥವ್ರು ಯಾರು? ನಿಮಗೆ ಇದನ್ನು ತಂದು ಕೊಟ್ಟಂಥವ್ರು ಯಾರು? ಶಿವಪುತ್ರ ಪಾಟೀಲ್ ಸರ್ ನಿಮಗೆ ಏನು ಮಾಡಿದ್ರು? ತಂದು ಕೊಟ್ಟ ನಂತರ ನಿಮಗೆ ಹೆಂಗೆ ಅನಿಸ್ತದೆ ಸರ್ ಗೊಬ್ಬರಗಳು? ಒಬ್ಬರು ಅವ್ರು ಏನು ಕೊಟ್ಟಂಗೆ ಏನು ಕೆಲಸ ಮಾಡತ್ತವ್ರಲ್ಲ, ಬರೋಬ್ಬರಿ ಲೆವೆಲ್ ಅನ್ಸ ಐತಿ. ಲೆವೆಲ್ ಅನ್ಸಾಗಿರತ್ರೆ. ಏನು ಕಬ್ಬು ಹೋಗುವಾಗ ವಜನ್ ಮಾತ್ರ ಹೆಂಗೆ ಕೊಡೋಕೆ ಅವ್ರು ಗೊಬ್ಬರ ಮೇಗಿಂದ್ರ. ಅಂದ್ರೆ ಇನ್ನೇನು ನಿಮಗೀಗ ಕಲರ್ ಆಗಿರ್ಲಿ, ಗಂಟಿ ಸೈಜ್ ಆಗಿರ್ಲಿ, ದಪ್ಪ ಬರೋದಾಗಿರ್ಲಿ ಎಲ್ಲ ಕರೆಕ್ಟ್ ಬಟ್ ಇನ್ನ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸಿನ ಮಳಮಳಿ ಎಲ್ಲಿ ಮಟ್ಟ ಮುರಿಬೇಕಾಗಿದೆ ಅಂದ್ರೆ ಪೂರ ಟನ್ನೇಜ್ ಬಂದಾಗ ಎದಿ ಕಟ್ಕೊಂಡು ಹೇಳಕ್ ನೀಡ್ತದ. ಈಗ ನಾವು ಏನು ಗ್ಯಾರಂಟಿ ಅಂದ್ರೆ ರಿಸಲ್ಟ್ ಅಂತೂ ಚಲೋ ಬಂದದ ಎಲ್ಲ ಬರಾಕತೈತಿ. ಕರೆಕ್ಟ್ ಟನ್ನೇಜ್ ಬಂದಾಗ ಏನೈತಿಲ್ಲ 100ಕ್ಕೆ 100 ಹೇಳಕ್ ತಯಾರು ಮಾಡ್ತೀರಿ. ಅವಾಗ ನಾವೇನ್ ಮಾಡ್ತೀರಿ, ಇವಾಗ ಒಂದು ವಿಡಿಯೋ ಮಾಡಾಕತ್ತೀವಿ ನಿಮ್ದು, ಅವಾಗ ಒಂದ್ಸತಿ ಬರ್ತೀವ್ರಿ. ಬಂದ್ಕರಿಂದ ನೀವು ಇದನ್ನ ಟನ್ನೇಜ್ ಯಾವ ರೀತಿ ಬರಾಕತ್ತ ಅನ್ನೋದು ಏನೈತಿಲ್ಲ ಒಂದು ವಿಡಿಯೋ ಮಾಡೋಣ್ರಿ ಇನ್ನೊಂದ್ಸತಿ. ಅಂದ್ರೆ ಎಲ್ಲಾ ರೈತರಿಗೆ ಒಂದೇ ಉದ್ದೇಶ ರೀ, ಒಂದು ರಿಸಲ್ಟ್ ಇರ್ಬೇಕು. ಒಂದು ಎರಡನೇದು ಸಾವಯವ ಮಾಡೋದ್ರಿಂದ ಭೂಮಿ ಮೃದು ಆಕತ್ರಿ. ಭೂಮಿ ಮೃದು ಆಕತ್ರಿ. ಈಗ ಸಾವಯವ ಯಾಕೆ ಮಾಡಬೇಕಪ್ಪ ಅಂದ್ರೆ ನಾವು ಬಿಟ್ಟು ಹೋಗೋರು ಏನಾದ್ರು ಇದ್ರೆ ಮುಂದೆ ಫ್ಯೂಚರ್ ಬಿಟ್ಟು ಹೋಗೋರಿದ್ರೆ ಭೂಮಿ ಅನ್ನೋ ಬಿಟ್ಟು ಹೋಗ್ಬೇಕಾಗೈತ್ರಿ. ಇವತ್ತು ಆದ್ಮತ್ಯಾರು ಬಿಟ್ಟು ಹೋಗಿದ್ದು ಭೂಮಿನೇ, ನಾವು ಬಿಟ್ಟು ಹೋಗೋದು ಭೂಮಿನ ಗೊಬ್ಬರಗಳನ್ನ ಹಾಕಿ ಆಗಿ ಮಾಡೋಕಿತ್ಲಾನು ಸಾವಯವ ಮಾಡಿ ಉಳಿಸಿ ಹೋಗೋದಿಟ್ಟ ಕೆಲಸ ಐತಿ. ಈಗ ನಮ್ಗೆ 6 ತಿಂಗಳದಾಗ ಗೊತ್ತಾಗತೈತಿ ಇವ್ರದ ಈ ಗೊಬ್ಬರ ಹಾಕಿದ್ಕೊಂಡೆ ಭೂಮಿ ಹೆಂಗ್ ಆಗತೈತಿ, ಹೆಂಗೆಲ್ಲ ಈ ವರ್ಷದಕ್ಕಿಂತನೂ ನಮಗ್ ಭೂಮಿ ಮಾತ್ರ ಮೆದುವ ಮೆತ್ತಗೆ ಚಲೋ ಅನ್ಸಾಯ್ತೈತ್ರಿ. ಗೊಬ್ಬರ ಓಕೆ. ಮತ್ ಇದನ್ನ ಬಳಸೋದ್ರಿಂದ ಖರ್ಚು ಏನೇನು ಅನಿಸ್ತತ್ರಿ ನಿಮಗ? ಇವ್ರ ಲೆವೆಲ್ ನೋಡ್ಬೇಕಾದ್ರೆ ಏನ್ ಮಾಡತ್ತಲ್ಲ ನಮ್ಗ ಖರ್ಚು ಕಡಿಮೆ ಅನ್ಸಾಯ್ತೈತ್ರಿ. ಈ ಸರ್ಕಾರ ಗೊಬ್ಬರಕ್ಕೆ ಇದಕ್ಕೆ ಖರ್ಚು ಕಡಿಮೆ ಅನ್ಸಾಯ್ತೈತ್ರಿ. ಎಕರೆ ಬರೋಬರ ಅದಾರ. ಇದು ಬರೋದು ಹೋಗುದು ಸರ್ವಿಸ್ ಕರೆಕ್ಟಾಗಿ ಕೊಡಾಕತ್ತೀವಿ ನಾವು ಕಂಪನಿಯಿಂದ ನಮ್ಮ ಶಿವಪುತ್ರ ಪಾಟೀಲ್ ಸರ್ ಬರುದು ಹೇಳುದು ನಿಮಗೆ ಮಾಡಾಕತ್ತಾರೆ ಕರೆಕ್ಟಾಗಿ? ಅವ್ರು ತಿಂಗಳ ಬರ್ತಾರೆ, ಬಂದ್ ಕರೆಕ್ಟ್ ಮಾಹಿತಿ ಕೊಡ್ತಾರೆ. ಹಿಂಗ ಮಾಡುತ್ತೆ ಮಾಹಿತಿ ಮಾತ್ರ ಎಲ್ಲ ಹೇಳ್ತಾರ್ರಿ. ಓಕೆ, ಥ್ಯಾಂಕ್ ಯು ಅದಾರು. ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕಾಗಿ ನಮ್ಮ ಕಂಪ್ನಿ ಗೊಬ್ಬರಗಳನ್ನು ಇನ್ನೂ ಜಾಸ್ತಿ ಬಳಸ್ರಿ. ಒಂದು 4 ಮಂದಿ ರೈತರಿಗೂ ನಿಮಗಿದು ಟನ್ನೇಜ್ ಬಂದ ನಂತರ 4 ಮಂದಿ ರೈತರಿಗೆ ಏನೈತಿರಲ್ಲ, ಒಂದು ಸಾವಯವ ಕೃಷಿ ಮಾಡೋದು ಕಟ್ಟೆ. ಇದು ಲಾಭ ಲುಕ್ಸಾನ್ ಅಂತ ವಿಚಾರ ಬೇಡ, ಸಾವಯವ ಕೃಷಿ ಮಾಡ್ರಿ. ಮತ್ತೆ ಖರ್ಚು 4 ರೂಪಾಯಿ ರೈತರು ಉಳಿಸುವಂತ ಒಂದು ಕೆಲಸ ನಮಗೂ ಚಲೋ ಅನ್ಸೋದು. ಅದಕ್ಕೆ ಇವತ್ತು ನಾವ್ ಇಲ್ಲಿ ಮಟ್ಟ ಬರ್ಲಿ, ಶಿವಪುತ್ರ ಪಾಟೀಲ್ ಸರ್ದು 25 ಎಕರೆ ಹೊಲ ರೀ, ಅವ್ರು ಇಲ್ಲಿ ಮಟ್ಟ ಬರೋದೇನ್ರಿ, ಒಂದು ಸಾವಯವ ಮಾಡೋದ್ರಿಂದ ಒಂದು ಮಣ್ಣು ಉಳಿತದ, ಒಂದು ರೈತರ ಖರ್ಚು ಕಡಿಮೆ ಆಕತಿ, ಮೂರನೇದು ರಿಸಲ್ಟ್ ಬರ್ತದ ಅಂತ ಹೇಳಿ ಉದ್ದೇಶದಿಂದ ಬಂದಾರು. ಇದು ಒಳ್ಳೇದದ. ಇದನ್ನ ಎಲ್ಲರೂ ಕೂಡ ನಾವು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀವಿ. ನಮಸ್ಕಾರ.